ನಾನು ಹಿಂದೆ 2013ರಿಂದ 18ರವರೆಗೆ ಇದ್ದಾಗ ಏನ್ ರಸ್ತೆಗಳಿಗೆಲ್ಲ ನಾವು ಮಾಡಿದ್ದೋ ಆ ರಸ್ತೆಗಳು ಬಿಟ್ರೆ ಮತ್ತೆ ಒಂದು ಇಡೀ ಮಣ್ಣು ಕೂಡ ಹಾಕಿಲ್ಲ ರಸ್ತೆಗಳಿಗೆ, ಒಂದು ಇಡೀ ಮಣ್ಣು ಕೂಡ ಹಾಕಿಲ್ಲ. ಇವರು ಬಿಜೆಪಿಯವರು ಮನೆ ಇದ್ದಾರಲ್ಲ, ಇವರು ಬರೀ ಸುಳ್ಳು ಹೇಳ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಬರೀ ಸುಳ್ಳು ಹೇಳೋದು ಅಷ್ಟೇ, ಆರೋಪಗಳನ್ನು ಮಾಡೋದು. ಯಾಕಂತಂದ್ರೆ ಈ ಅಶೋಕ ಇದ್ದಾರಲ್ಲ, ಈ ವಿರೋಧ ಪಕ್ಷದ ನಾಯಕ, ಅವರು ಬಿಜೆಪಿಯವರು ಏನ್ ಬರ್ಕೊಡ್ತಾರೆ ಅದನ್ನು ಓದೋದು ಅಷ್ಟೇ. RSSನವರು ಏನ್ ಬರ್ಕೊಡ್ತಾರೆ ಅದು ಓದೋದು, ಅದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಅದರಿಂದ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಬಿಜೆಪಿಯವರ ಮಾತುಗಳಿಗೆ ಕಿವಿ ಕೊಡಬೇಡಿ. ಇದು ನಿಮ್ಮ ಸರ್ಕಾರ, ಜನರ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ, ಜನತೆಯ ಸರ್ಕಾರ. ಜನರ ಆಶೀರ್ವಾದ ನಮ್ಮ ಮೇಲೆ ಇರೋವರೆಗೆ ನಾವು ಜನಪರವಾದಂಥ ಕೆಲಸಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಬಹಳಷ್ಟು ವಿಚಾರಗಳಿದ್ದಾವೆ ಹೇಳಲಿಕ್ಕೆ, ಆ ವಿಚಾರಗಳನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಆಗಲೇ ಊಟದ ಸಮಯ ಆಗಿದೆ. ಭಾಳ ಜನ ಊರುಗಳಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಊರುಗಳಿಗೆ ಖಾಲಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ನನ್ನ ಭಾಷಣವನ್ನು ಮೊಟಕುಗೊಳಿಸಿ